Chapter 4 Film Business. ಹೌ ಡು ವಿ ಮೇಕ್ ದಿಸ್ ಹ್ಯಾಪನ್. ನಾನು ಆಗಲೇ ಒಂದು ಸಿನಿಮಾದ ಎಕ್ಸಾಂಪಲ್ ತೊಗೊಂಡಿದ್ನಲ್ಲ, ಒಂದು ಕತೆ ಇರುತ್ತೆ, ಅದನ್ನು ನಾವು ಫಿಲ್ಮ್ ಆಗಿ ಮಾಡಬೇಕು, ಅದನ್ನು ನೀವು ನೋಡಬೇಕು ವಿತೌಟ್ ಚೇಂಜಿಂಗ್ ದ ಫಾರ್ಮ್ ಆಫ್ ದಿಸ್ ಫಿಲ್ಮ್. ಆಗಲೇ ತೊಗೊಂಡಿದ್ದ ಎಕ್ಸಾಂಪಲ್ಲಿ ವಿ ಫಿಗರ್ಡ್ ಹೌ ಇಟ್ ಬಿಕೇಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಿಲ್ಮ್, ರೈಟ್? ಸೊ ಇದನ್ನು ಹೇಗೆ ಮಾಡೋದು? ವಿ ಫಿಗರ್ಡ್ ದಟ್ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದಕ್ಕೊಂದು ಫಿಲ್ಮ್ ಪ್ರೊಡಕ್ಷನ್ ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗತ್ತೆ. ಅದೇ ಫಿಲ್ಮ್ನ ನಾವು ನಿಮಗೆ ತೋರಿಸ್ಬೇಕು ಅಂದಾಗ ಒಂದಿಷ್ಟು ಡಿಪೆಂಡೆನ್ಸಸ್ ಇದೆ, ಥಿಯೇಟರ್ ಮೇಲೆ ಅಥವಾ ಟಿ ವಿ ಮೇಲೆ, ಈಗಿನ OTT ಪ್ಲ್ಯಾಟ್ಫಾರ್ಮ್ಸ್, ಮಾರ್ಕೆಟಿಂಗ್. ಸೊ ಅದರದ್ದು ಒಂದಿಷ್ಟು ಖರ್ಚೆಲ್ಲ ಆ್ಯಡ್ ಆಗಿ ದೇರ್ ಇಸ್ ಅ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಇನ್ವೆಸ್ಟ್ಮೆಂಟ್, ರೈಟ್? ಇನ್ ದ ಮೇಕಿಂಗ್ ಆಫ್ ದ ಫಿಲ್ಮ್ ದೇರ್ ಆರ್ ದೀಸ್ ಟು. ಅದೆರಡು ಆ್ಯಡ್ ಆದಾಗ ಅದರದ್ದು ಟೋಟಲ್ ಕಾಸ್ಟ್ ಅಂತ ಆಗುತ್ತೆ. ಈಗ ಈ ಫಿಲ್ಮ್ನ ನೋಡ್ತೀರಾ, ಇಲ್ಲೆಲ್ಲೆಲ್ಲೋ ಒಂದಿಷ್ಟು ಜನ ನೋಡ್ತಾರೆ, ಅದರದ್ದೆಲ್ಲ ಆಗಿ ಈ ಫಿಲ್ಮಿಂದ ಒಂದು ರೆವೆನ್ಯೂ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಟೋಟಲ್ ಅರ್ನಿಂಗ್. ಈಗ ಟೋಟಲ್ ಕಾಸ್ಟ್, ಟೋಟಲ್ ಅರ್ನಿಂಗ್ ಜೊತೆಗೆ ನೋಡಿದಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರಾಫಿಟ್. ಇಟ್ಸ್ ಅ ಬಿಸ್ನೆಸ್ ಅಟ್ ದ ಎಂಡ್ ಆಫ್ ದ ಡೇ ಆಲ್ಸೋ, ರೈಟ್? ಯಾರು ಸುಮ್ಮನೆ ದುಡ್ಡು ಹಾಕಲ್ಲ, ಅವ್ರಿಗೆ ಹಾಕಿರೋ ದುಡ್ಡಾದರೂ ಬರಬೇಕು ಅಂತಾದರೂ ಹಾಕ್ತಾರೆ. ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಅಂತ ನೋಡಿದಾಗ ನೀವು ಎಷ್ಟೊಂದು ಸಿನಿಮಾಗಳನ್ನ ಏನೇನು ಶೇರ್ ಮಾಡಿದ್ರಿ ಹೋದ ಒಂದು 5-6 ವರ್ಷಗಳಲ್ಲಿ, ಒಂದಿಷ್ಟು ಸ್ಟೇಟ್ ಅವಾರ್ಡ್ಗಳು ಬಂತು, ತುಂಬ ಒಳ್ಳೆ ಸಿನಿಮಾ ಅಂತ ಸೋಷಿಯಲ್ ಮೀಡಿಯಾ, ಅದೆಷ್ಟೋ ಸಿನಿಮಾಗಳಿಗೆ ರಿಕವರಿ ಕೂಡ ಆಗಿಲ್ಲ ಆಫ್ ದ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಅದನ್ನು ಯಾರೂ ಓಪನ್ ಆಗಿ ಅಷ್ಟು ಪಬ್ಲಿಸೈಸ್ ಮಾಡಲ್ಲ, ಅಥವಾ ದೇ ಡೋಂಟ್ ಟಾಕ್ ಮಚ್ ಅಬೌಟ್ ಇಟ್. ಫಿಲ್ಮ್ ಚೆನ್ನಾಗಿತ್ತು, ಕನ್ನಡದಲ್ಲಿ ತುಂಬ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂತೆಲ್ಲ ಮಾತಾಡ್ತೀವಿ, ಬಟ್ ಆ್ಯಕ್ಚುಯಲ್ ಬಿಸ್ನೆಸ್ ಬಗ್ಗೆ ನೋಬಡಿ ಈಸ್ ಟಾಕಿಂಗ್ ಮಚ್. ಸೊ ಫಸ್ಟ್ ವರ್ಟಿಕಲ್ಸ್ ನೋಡೋಣ, ಏನೇನಿದೆ ಫಿಲ್ಮ್ ಬಿಸ್ನೆಸ್ಸಲ್ಲಿ, ಎಲ್ಲೆಲ್ಲಿ ದುಡ್ಡು ಬರುತ್ತೆ ಆ್ಯಕ್ಚುಲಿ. ಇದು ಎಷ್ಟೋ ಜನಕ್ಕೆ ಸ್ವಲ್ಪ ಗೊತ್ತು, ಸ್ವಲ್ಪ ಗೊತ್ತಿಲ್ಲ. ಐ ವಿಲ್ ಟಾಕ್ ಇನ್ ಡೀಟೇಲ್. ದಿಸ್ ಚಾಪ್ಟರ್ ಇಸ್ ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್. ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಬರ್ತಿದ್ದೀರಾ, ನಿಮ್ಗಳಿಗೆ ಇಟ್ ಕುಡ್ ಬಿ ಯೂಸ್ಫುಲ್. ಸೊ ಥಿಯೇಟ್ರಲ್ಲಿ ಎವ್ರಿ ಫಿಲ್ಮ್ ವಾಂಟ್ಸ್ ಟು ಬಿ ಇನ್ ದ ಥಿಯೇಟರ್. ಇಟ್ಸ್ ಲೈಕ್ ಅ ಡ್ರೀಮ್. ನಂದು ಅದೇ ಇಷ್ಟ. ಈಗ ನಾವು ಒಂದು ಸಿನಿಮಾ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ಆನ್ ದ ಬಿಗ್ ಸ್ಕ್ರೀನ್, ಸರೌಂಡ್ ಸೌಂಡ್, ಅಟ್ಮಾಸಲ್ಲಿ ಆ ಎಫೆಕ್ಟ್ ಬೇಕು ಅನ್ನೋದನ್ನೇ ವಿ ಆಲ್ ಡ್ರೀಮ್ ಆಫ್. ಆಸ್ ಸೂನ್ ಆಸ್ ವಿ ಡ್ರೀಮ್ ಆಫ್ ದಟ್, ದೇರ್ಸ್ ಅ ಹ್ಯೂಜ್ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ಇಟ್. ಅಂದರೆ ಥಿಯೇಟರ್ಗೆ ಸುಮ್ಮನೆ ಹೋಗಿ ನಾವು ಸಿನಿಮಾ ಕೊಟ್ಟಿದ ತಕ್ಷಣ ಹಾಕಲ್ಲ, ರೈಟ್ ಫ್ರಮ್ DCP ಕ್ರಿಯೇಷನ್ ಅಲ್ಲಿಂದ ಶುರು ಆಗುತ್ತೆ. ಥಿಯೇಟ್ರಿಕಲ್ ರಿಲೀಸ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಎಲ್ಲ ಈಸ್ ಕ್ವೈಟ್ ಅ ಚಂಕ್ ಆಫ್ ಮನಿ. ಇನ್ಫ್ಯಾಕ್ಟ್ ನಾನು ಒಂದಿಷ್ಟು ಹಿಂದಿ ಸಿನಿಮಾ ಪ್ರಾಜೆಕ್ಟ್ಸಲ್ಲಿ ಮಾತಾಡಬೇಕಂದ್ರೆ ಫಿಲ್ಮ್ ಪ್ರೊಡಕ್ಷನಿಗೆ 30-35% ಇರುತ್ತೆ, ಇನ್ನು ಉಳಿದಿದ್ದೆಲ್ಲ ಬರೀ ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಇರುತ್ತೆ ಇನ್ ದ ಓವರ್ ಆಲ್ ಬಡ್ಜೆಟ್. ಆ್ಯಂಡ್ ಥಿಯೇಟರಿಗೆ ರೆಂಟಲ್ಸ್ ಇರುತ್ತೆ, ಅಥವಾ ದೇ ಟಿಕೆಟ್ ಶೇರ್ನ ಮಾಡ್ಕೊತಾರೆ. ಐ ಡೀಲ್ ವಿತ್ ಇಟ್ ಇನ್ ಲಿಟಲ್ ಡೀಟೇಲ್. ಈಗ ಸಿಂಗಲ್ ಸ್ಕ್ರೀನ್ಸ್ ಅಂತ ಏನಂತೀವಿ, ಅದರಲ್ಲಿ ದೇ ಟೇಕ್ ರೆಂಟಲ್ ಪರ್ ವೀಕ್ 2 lakhs, 3 lakhs, 5 lakh. ಒಂದಿಷ್ಟು ತುಂಬ ಸಿಟಿಯಿಂದ ದೂರದಲ್ಲಿರೋದು, ಊರುಗಳಿರೋದೆಲ್ಲ 50,000, 75,000. ಸೊ ದರ್ ಆರ್ ಡಿಫ್ರೆಂಟ್, ಅವ್ರವ್ರಿಗೆ ಬೇಕಾಗಿದ್ದ ಥರ ರೆಂಟಲ್ಸ್ ಇರುತ್ತೆ. ಸೊ ನೀವು ವೀಕ್ಲಿ ರೆಂಟಲ್ ಕೊಡಬೇಕು ಅವ್ರಿಗೆ ಇಫ್ ಯು ವಾಂಟ್ ಟು ರನ್ ಯೋರ್ ಫಿಲ್ಮ್ ದರ್. ಯೂಶಲಿ ಸಿಂಗಲ್ ಸ್ಕ್ರೀನ್ ವರ್ಕ್ಸ್ ಫಾರ್ ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಸಿನಿಮಾನಲ್ಲಿ ಏನಾಗುತ್ತೆ ಅಂದರೆ, ಆ ಹೀರೋಗೆ ಅಥವಾ ಆ ಫಿಲ್ಮ್ಗೆ ಒಂದು ಡಿಮಾಂಡ್ ಇದ್ದರೆ, ದ ಒನ್ಸ್ ಹು ಗೋ ಟು ದ ಸಿಂಗಲ್ ಸ್ಕ್ರೀನ್, ದರ್ ಇಸ್ ಅ ಕ್ಯಾಟಗರಿ ಆಫ್ ಪೀಪಲ್. ಒಂದಿಷ್ಟು ಜನ ಸಿಂಗಲ್ ಸ್ಕ್ರೀನಲ್ಲೇ ನೋಡ್ತಾರೆ, ಒಂದಿಷ್ಟು ಜನ ಮಲ್ಟಿಪ್ಲೆಕ್ಸಲ್ಲೇ ನೋಡ್ತಾರೆ. ಆ ಸಿಂಗಲ್ ಸ್ಕ್ರೀನಿಗೆ ಅಥವಾ ಆ ಸಿನಿಮಾಗಿರೋ ಡಿಮಾಂಡ್ ಇರೋ ಜನ, ದೇ ಗೋ ಆನ್ ದ ಫಸ್ಟ್ ವೀಕ್ ಹೋಗಿ ನೋಡ್ತಾರೆ. ಸೊ ಅವ್ರಿಗೆಲ್ಲೋ ಒಂದು ಕಡೆ ಅದು ಸ್ವಲ್ಪ ಜನಕ್ಕೆ ರೆಂಟಲ್ಸ್ ವರ್ಕ್ಔಟ್ ಬೆಟರ್. ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ನೀವು ಸಿಂಗಲ್ ಸ್ಕ್ರೀನಲ್ಲಿ ಹಾಕಿದಾಗ ವೆರಿ ರೇರ್ಲಿ ಇಟ್ ವರ್ಕ್ಸ್ ಔಟ್, ಯಾಕಂದರೆ ಅಷ್ಟು ಜನ ಬರಲ್ಲ. ಎಷ್ಟೋ ಸತಿ ವೀಕ್ಲಿ ರೆಂಟಲ್ 1 lakh ಇದ್ದರೆ ಆ ಟೋಟಲ್ ಕಲೆಕ್ಷನ್ನೇ ಒಂದು 70,000 ಆಗಿದ್ರೆ ಹೆಚ್ಚು. ಇಟ್ ಇಸ್ ವೆರಿ ಗುಡ್ ಸಿನಾರಿಯೋ ದಟ್ ಐ ಆಮ್ ಸೇಯಿಂಗ್. ಆಗ ಪ್ರೊಡ್ಯೂಸರೇ ಇನ್ನೂ 30,000 ಎಕ್ಸ್ಟ್ರಾ ಅವ್ನ ಪಾಕೆಟಿಂದ ಕೊಟ್ಟು ರೆಂಟ್ನ ಪೇ ಮಾಡಬೇಕಾಗತ್ತೆ. ಮಲ್ಟಿಪ್ಲೆಕ್ಸಸಲ್ಲಿ ಟಿಕೆಟ್ ಕಾಸ್ಟ್ ಶೇರ್ ಆಗುತ್ತೆ, ಅಲ್ಲಿ ರೆಂಟಲ್ ಅಂತ ಕೊಡಲ್ಲ. ಸೊ ಅದ್ರ ಬಗ್ಗೆ ಐ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಒನ್. ಇನ್ನೇನು ನಮ್ಮ ಸ್ಮಾಲರ್ ಮಾರ್ಕೆಟ್ಸ್ ಇದೆ ಔಟ್ ಆಫ್ ಕರ್ನಾಟಕ ಅಥವಾ ಔಟ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಹೇಳ್ಕೊತೀವಿ ಅಷ್ಟೇ. ಮೈ ಫಿಲ್ಮ್ ನಾನೇ ಶುರು ಮಾಡ್ಕೊಂಡಿದ್ದು ಕೂಡ ಈ ಥರ ಮಾತಾಡೋದನ್ನು, ವರ್ಲ್ಡ್ ವೈಡ್ ರಿಲೀಸ್ ಅಂತೆಲ್ಲ. ಬಟ್ ದ ಮನಿ ಇಸ್ ಟೂ ಲೆಸ್. ಐ ಮೀನ್ ಇಷ್ಟೊತ್ತಿಗೆ ಏನು ಇಷ್ಟು ಸಿನಿಮಾಗಳಾಗಿದೆ, ಅದರಲ್ಲಿ ನೀವು ಯಾರ ಜೊತೆ ಆದರೂ ಮಾತಾಡ್ಬೋದು ಇವತ್ತು, ದೇ ವಿಲ್ ಸೇ ದಟ್ ಇಟ್ ಹಾರ್ಡ್ಲಿ ರಿಕವರ್ಸ್ ಕಾಸ್ಟ್. ಸ್ವಲ್ಪ ಜನ ಮಾತ್ರ ದೇ ಹ್ಯಾವ್ ಮೇಡ್ ಸಮ್ ಮನಿ ಇನ್ ರಿಲೀಸಿಂಗ್ ಓವರ್ಸೀಸ್. ಆಮೇಲೆ ಈಗ ಯಾರ್ಯಾರು ಈ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ, ಬಿಕಾಸ್ ಐ ಹ್ಯಾವ್ ಇಂಟ್ರ್ಯಾಕ್ಟೆಡ್ ವಿತ್ ಮೆನಿ ಆಫ್ ಯು, ನೀವೇ ಹೇಳ್ತೀರಲ್ಲ $15, $17, ಆಮೇಲೆ ಎಲ್ಲೋ ದೂರದಿಂದ ಬಂದು ನೋಡಬೇಕು, ಆ ಥರದ್ದೆಲ್ಲ ಆಗಿರೋದ್ರಿಂದ ದಟ್ ಮಾರ್ಕೆಟ್ ಇಸ್ ರಿಯಲಿ ಸ್ಮಾಲ್. ಸೊ ಈಗ ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡೋಣ. ಓಕೆ, ಬಿಕಾಸ್ ಐ ಸೆಡ್ ಇಟ್ಸ್ ಶೇರ್ಡ್ ಕಾಸ್ಟ್ ಬಿಟ್ವೀನ್ ದ ಮಲ್ಟಿಪ್ಲೆಕ್ಸ್ ಆ್ಯಂಡ್ ದ ಪ್ರೊಡ್ಯೂಸರ್. ಓಕೆ, ಸೊ ಫಸ್ಟ್ ವೀಕಲ್ಲಿ ಟಿಕೆಟ್ಸ್ ಸೇಲ್ಸ್ ಆರ್ 50-50 ಈಚ್. ಸೊ ನೀವು $200 ಕೊಟ್ಟರೆ $100 ಇಬ್ಬರು ತೊಗೊತಾರೆ. ವೀಕ್ 2 ಆಚೆ ಮಲ್ಟಿಪ್ಲೆಕ್ಸಿಗೆ ಜಾಸ್ತಿ ಶೇರ್ ಬರ್ತಾ ಹೋಗುತ್ತೆ, ಪ್ರೊಡ್ಯೂಸರಿಗೆ ಕಡಿಮೆ ಆಗ್ತಾ ಹೋಗುತ್ತೆ, ಟು ದ ಎಕ್ಸ್ಟೆಂಟ್ ದಟ್ 5th ವೀಕ್ ಆದಮೇಲೆ ಇಟ್ ವಿಲ್ ಬಿ 70-30. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ದಿಸ್ ಮೀನ್ಸ್.
ಸೊ ಮಲ್ಟಿಪ್ಲೆಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡೋಣ. ದೇ ಆರ್ ಅ ಕಾರ್ಪೊರೇಟ್, ಮೆನಿ ಆಫ್ ದೆಮ್ ಆರ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇವತ್ತು, ಲೈಕ್ ಅ PVR ಆ್ಯಂಡ್ ಆಲ್ ದ್ಯಾಟ್. ಅವ್ರದ್ದು ಬಿಸ್ನೆಸ್ ಇರೋದೇನೆ ಯು ಮೇಕ್ ಮನಿ, right? You have to keep your share value high. So they are not in support of art, they are in a business of art. So ಅವ್ರಿಗೆ ROI ಪ್ರೈಮರಿ ಇಂಟ್ರೆಸ್ಟ್ ಆಗಿರುತ್ತೆ. ಟಿಕೆಟ್ ಸೇಲ್ಸ್, ಪಬ್ಲಿಕ್ ಡಿಮಾಂಡ್ ಆರ್ ದರ್ ಮೆಷರಿಂಗ್ ಸ್ಕೇಲ್. ಎಷ್ಟು ಜನ ಬರ್ತಿದ್ದಾರೆ, ಆ ಸಿನಿಮಾಗೆ ಡಿಮಾಂಡ್ ಇದೆಯಾ, ಟಿಕೆಟ್ಸ್ ಹೋಗ್ತಾ ಇದೆಯಾ, ಅದನ್ನು ನೋಡ್ತಾರೆ. ಜೊತೆಗೆ ಅವ್ರಿಗೆ F&B, ಫುಡ್ ಆ್ಯಂಡ್ ಬೆವರೇಜಸ್ ಏನಿದೆ, ನೀವು ಪಾಪ್ಕಾರ್ನ್ ತೊಗೊಳೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಡ್ರಿಂಕ್ ತೊಗೊಳೋದು, ಆಲ್ ದ್ಯಾಟ್ ಮ್ಯಾಟರ್ಸ್ ಇನ್ ಪುಷಿಂಗ್ ದರ್ ಬಿಸ್ನೆಸ್ ಅಪ್. ಸೊ ದೇ ವಿಲ್ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್. ಈಗ ಕನ್ನಡ ಆಡಿಯನ್ಸ್ ಕಾಂಟೆಂಟ್ ಬೇಸ್ಡ್ ಫಿಲ್ಮ್ ಮಾಡಿ ಸಿಟಿನಲ್ಲಿ ಎಲ್ಲ ಈ 2 ವಾರದಲ್ಲಿ ಬರೋದು ತುಂಬ ಕಡಿಮೆ. ಇಟ್ಸ್ ಇಂಟ್ರೆಸ್ಟಿಂಗ್. ನಾನು ತುಂಬ ಕಾಂಟೆಂಟ್ ಬೇಸ್ಡ್ ಫಿಲ್ಮಲ್ಲಿ ಇದ್ದಿದ್ದರಿಂದ ಐ ಹ್ಯಾವ್ ಫೇಸ್ಡ್ ದಿಸ್ ಪ್ರಾಬ್ಲಮ್. ಈಗೇನೊಬ್ಬರು ಮಾಸ್ ಸಿನಿಮಾ ಅಂತಾರೆ, ಒಂದು ಹೀರೋನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಅವ್ರು ದೇರ್ ಫ್ಯಾನ್ಸ್ ರಿಯಲಿ ವಾಂಟ್ ಟು ವಾಚ್ ದೇರ್ ಫಿಲ್ಮ್ಸ್. ಸೊ ಅವರು ಫಿಲ್ಮ್ ರಿಲೀಸ್ ಆಗ್ತಿದ್ದಂಗೆ ಅದಕ್ಕೇ ಈ ಮಧ್ಯರಾತ್ರಿ 12 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆಲ್ಲ ಶೋಸ್ ಇದ್ರೂ ಫುಲ್ ಆಗಿರುತ್ತೆ ಒಂದಿಷ್ಟು ಕಡೆ, ಬಿಕಾಸ್ ದೇ ಆರ್ ಕ್ರೇಜಿ ಅಬೌಟ್ ವಾಚಿಂಗ್ ದರ್ ಫಿಲ್ಮ್. ಅದೇ ಕಾಂಟೆಂಟ್ ಬೇಸ್ಡ್ ಫಿಲ್ಮ್ಗೆ ಆ ಥರ ಕ್ರೇಜ್ ಇರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಕಾಂಟೆಂಟ್ ಬೇಸ್ಡ್ ಫಿಲ್ಮ್ಗೆ ಸಮ್ ಎಜುಕೇಟೆಡ್ ಆಡಿಯನ್ಸ್, ಆ್ಯಂಡ್ ದೇ ಡೋಂಟ್ ಕಮ್ ಇನ್ ವೀಕ್ 1 ಆ್ಯಂಡ್ ವೀಕ್ 2. ಓಕೆ, ದೇ ಕಮ್ ಇನ್ ವೀಕ್ 3. ವೈ? ಬಿಕಾಸ್ ಅವ್ರೊಂದಿಷ್ಟು ರಿವ್ಯೂಸ್ ಓದಬೇಕು, ಅವ್ರಿಗೊಂದಿಷ್ಟು 10 ಜನ ಹೇಳಬೇಕು ಈ ಸಿನಿಮಾ ತುಂಬ ಚೆನ್ನಾಗಿದೆ, ಅವಾಗ ಹೋಗಿ ನೋಡಿ ಅಂತ. ಅದಕ್ಕೊಂದು 2 ವಾರ ಕೊಟ್ಟು ಕೊನೆಗೆ ದುಡ್ಡು ಕೊಡ್ತಾರೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ನಿಮಗೆ ಗೊತ್ತೇ ಇರಲ್ಲ ದಟ್ ಯು ಆರ್ ಪೇಯಿಂಗ್ ದ ಮಲ್ಟಿಪ್ಲೆಕ್ಸ್ ಮೋ ಮನಿ. ಆ್ಯಂಡ್ ಪ್ರೊಡ್ಯೂಸರ್ಗೆ ಏನಾಗಿರುತ್ತೆ ಅಂದರೆ, ಜಸ್ಟ್ ಟು ಕೀಪ್ ದಟ್ ಮೂವಿ ದೇರ್ ಟಿಲ್ ದ 3rd ವೀಕ್, ಆ ಬರ್ತಿರೋ 40% ಅವನು ಮಾರ್ಕೆಟಿಂಗಿಗೆ ಖರ್ಚು ಮಾಡ್ತಿರ್ತಾನೆ. ಸೊ ಹಾಗಾಗಿ ಇಟ್ ಯೂಶಲಿ ಡಸಂಟ್ ವರ್ಕ್ಔಟ್ ಫಾರ್ ದ ಪ್ರೊಡ್ಯೂಸರ್. ಸೊ ಫಸ್ಟ್ 2 ವೀಕ್ಸ್ ಮಲ್ಟಿಪ್ಲೆಕ್ಸಲ್ಲಿ ನೋಡ್ತಾರೆ, ಯಾರೂ ಬಂದಿಲ್ಲ ಅಂದರೆ ಆ ಫಿಲ್ಮ್ಗೆ ಕೊಡೋ ಶೋಸು, ಪ್ರೈಮ್ ಟೈಮ್ ಸ್ಲಾಟ್ಸ್ ಅದೆಲ್ಲ ಬಿದೋಗುತ್ತೆ. 3rd ವೀಕ್ ಬಂದರೆ ಇಫ್ ಈಸ್ ಲಕ್ಕಿ, ಎಷ್ಟೋ ಸತಿ ಇಲ್ಲದೆ ವೀಕ್ 1ಗೆ ತೆಗೆದುಬಿಡ್ತಾರೆ. ವೀಕ್ 3ವರೆಗೂ ಬಂದರೂ ಕೂಡ ಇಟ್ ವಿಲ್ ಬಿ ಸಮ್ವೇರ್ 11 o'clock ಇನ್ ದ ಮಾರ್ನಿಂಗ್, 3 in the afternoon, ಹಿಂಗೇನೋ ಶೋಸ್ ಕೊಡ್ತಾರೆ. ಅಗೇನ್ ಇಟ್ ವಿಲ್ ಡ್ರಾಪ್, ಯಾಕಂದರೆ ನೀವೆಲ್ಲ ಕೆಲಸಕ್ಕೆ ಹೋಗ್ತಿರ್ತೀರ. ಸೊ 3rd ವೀಕಿಂದ ಬಂದಾಗ, ಲೈಕ್ ಐ ಸೆಡ್, ಪ್ರೊಡ್ಯೂಸರ್ ಹಾರ್ಡ್ಲಿ ಸ್ಟಾರ್ಟ್ಸ್ ಮೇಕಿಂಗ್ ಎನಿ ಮನಿ. ಈ ಶೇರಿಂಗನ್ನ ಮಾಡಿಫೈ ಮಾಡೋಕ್ಕಾಗಲ್ಲ, ಇಟ್ ಈಸ್ ಲೈಕ್ ಅ ಸ್ಟ್ಯಾಂಡರ್ಡ್ ಪ್ರಾಕ್ಟಿಸ್. ಕೊನೆಗೆ ಥಿಂಕ್ ಫ್ರಮ್ ಅ ಮಲ್ಟಿಪ್ಲೆಕ್ಸ್ ಪಾಯಿಂಟ್ ಆಫ್ ವ್ಯೂ, ಆ್ಯಂಡ್ ಯು ವಿಲ್ ಸಿ ದಟ್ ದೆರ್ ಇಸ್ ನೋ ಪಾಯಿಂಟ್ ನಾವು ಹೋಗಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ, ರೈಟ್? ಅಲ್ಲಿ ಮುಂಬೈಯಲ್ಲಿ ನಡೆಯುತ್ತೆ ಸಾಕಷ್ಟು ಡಿಸಿಷನ್ಸ್. ಅವ್ರು ಕೂತ್ಕೊಂಡು ಎಕ್ಸೆಲ್ ಶೀಟ್ ಅಷ್ಟೇ ನೋಡ್ತಿರ್ತಾರೆ. ಓಕೆ, ಇದು ಯಾವುದೋ ಒಂದು ಕನ್ನಡ ಫಿಲ್ಮ್ಗೆ ಜನ ಬಂದಿಲ್ಲ, ಇದನ್ನು ತೆಗೀರಿ. ಅವ್ರು ಯಾಕೆ ಯೋಚನೆ ಮಾಡಬೇಕು ಇದನ್ನು ಹೇಗೆ ಮಾಡಿದ್ದಾರೆ, ಇದರಲ್ಲಿ ಯಾವುದೋ ಕರ್ನಾಟಕದಲ್ಲಿ ಯಾವ ಆರ್ಟಿಸ್ಟ್ ಇದ್ದಾರೆ, ಇದು ಯಾವುದೋ ಹಾಡು ಹಿಟ್ಟಾಗಿದೆಯಂತೆ, ಇದು ಯಾವುದೋ ಕಾಂಟೆಂಪ್ರರಿ ಥೀಮ್, ಅದೆಲ್ಲ ಇಫ್ ಐ ವಾಸ್ ಅ ಮಲ್ಟಿಪ್ಲೆಕ್ಸ್ ಐ ವುಡಂಟ್ ಥಿಂಕ್ ಅಬೌಟ್ ಇಟ್, ರೈಟ್? ಸೊ ನಾವು ಪ್ರೊಟೆಸ್ಟ್ ಮಾಡಿದಾಗ, ಏನೋ ಅನ್ಯಾಯ ಆಯಿತು ಅಂದಾಗ, ಈ ಸಿಸ್ಟಮ್ನ 1-2 ಸಿನಿಮಾ ಕರೆಕ್ಟಾಗಿ ಪ್ರೂವ್ ಮಾಡಿದಿದ್ರೆ ಅವ್ರು ಯಾಕೆ ಅನ್ಯಾಯ ಮಾಡ್ತಾರೆ? ಕನ್ನಡ ಸಿನಿಮಾಗೆ ಬರ್ತಾರೆ ಅಂದರೆ ದೇ ವಿಲ್ ಗಿವ್ ಯು ಪ್ರೈಮ್ ಶೋಸ್ as well. ಸೊ 30 to 35% ಆಫ್ ಏನು ಥಿಯೇಟ್ರಿಕಲ್ ಅರ್ನಿಂಗ್ ಆಗುತ್ತೆ, ಇಟ್ ಗೋಸ್ ಓನ್ಲಿ ದ್ಯಾಟ್ ಮಚ್ ಗೋಸ್ ಟು ದ ಪ್ರೊಡ್ಯೂಸರ್. ಇದು ಸ್ವಲ್ಪ ಟ್ರಿಕಿ ಇದೆ, ಅಲ್ಲಿ ಎಕ್ಸ್ಪ್ಲೇನ್ ಇಟ್. ಇನ್ನು ಉಳಿದಿದ್ದೆಲ್ಲ ಗೋಸ್ ಟು ರೆಂಟಲ್, ಕಾಸ್ಟ್ ಶೇರಿಂಗ್, ಡಿಸ್ಟ್ರಿಬ್ಯೂಷನ್ ಫೀಸ್. ಎಕ್ಸಾಂಪಲ್, ನಿಮಗೆ ಯಾರಾದರೂ ಈ ಸಿನಿಮಾ 1 ಕೋಟಿ ಥಿಯೇಟ್ರಿಕಲ್ ದುಡೀತು ಅಂದರೆ, ನೋ ದಟ್ ದ ಪ್ರೊಡ್ಯೂಸರ್ ಯಾರು ದುಡ್ಡು ಹಾಕಿದ್ರು ಅವರಿಗೆ 30 to 35 lakhs ಹೋಗುತ್ತೆ. ತುಂಬ ಲಕ್ಕಿ ಅಂದರೆ 40 lakh ಹೋಗ್ಬೋದು, ಬಟ್ ಅದರ ಮೇಲಂತೂ ಹೋಗಲ್ಲ. ಅಟ್ಲೀಸ್ಟ್ ಫ್ರಮ್ ದ ಫಿಲ್ಮ್ಸ್ ದಟ್ ಐ ಹ್ಯಾವ್ ಪ್ರೊಡ್ಯೂಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್. ನನಗೆ ಅದೆಲ್ಲ ಮಾಡಿದ್ರಿಂದನೇ ನಂಗೆ ಅರ್ಥ ಆಗಿದ್ದು. ನಾನು ಅದೆಲ್ಲ ಎಕ್ಸೆಲಲ್ಲಿ ಹಾಕಿ ಲಾಗ್ ಎಲ್ಲ ಮಾಡಿ ಐ ಹ್ಯಾಡ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಐ ಸಾ ದಟ್ಸ್ ವಾಟ್ ಕಮ್ಸ್ ಇವೆನ್ಚುಲಿ. ಸೊ 30 to 35%, ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದವರಿಗೆ, ಈ ಸಿನಿಮಾ 5 ಕೋಟಿ ಮಾಡ್ತು ಅಂತಾರೆ, ಬಟ್ ಆ್ಯಕ್ಚುಲಿ 35% ಆಫ್ ದ 5 crores ಇಸ್ ವಾಟ್ ಯು ಗಾಟ್ ಅನ್ನೋದನ್ನು ಯಾರಿಗೂ ಹೇಳಲ್ಲ. ಆ್ಯಂಡ್ ನಮ್ಮ ಇಂಡಸ್ಟ್ರಿನಲ್ಲಿ ಟ್ರೇಡ್ ಮ್ಯಾಗ್ಝಿನ್ ಅಂತ ಪ್ರಿಂಟ್ ಆಗಲ್ಲ. ಆಮೇಲೆ ಈ ಡೇಟಾನ ಎಲ್ಲೂ ಒಂದು ಕಡೆ ಕನ್ಸಾಲಿಡೇಟ್ ಮಾಡಿ ಕೂಡ ಮಾಡಲ್ಲ. ನಾನು ಎಷ್ಟೋ ಸತಿ ಐ ಹ್ಯಾವ್ ಸಜೆಸ್ಟೆಡ್ ದಟ್ ಲೆಟ್ಸ್ ಕ್ರಿಯೇಟ್ ದೀಸ್ ಡೇಟಾ ಬೇಸಸ್, ಬಟ್ ನೋ ಬಡಿ ವಾಂಟ್ಸ್ ಟು ಡೂ ಇಟ್. ದೆರ್ ಆರ್ ಮೆನಿ ರೀಸನ್ಸ್, ಬಟ್ ಈ ಥರದ್ದಿಲ್ಲ ಹೂ ಕ್ಯಾನ್ ಸ್ಟಡಿ ಹೌ ದ ಫಿಲ್ಮ್ ಯಾವ ವೀಕಲ್ಲಿ ಯಾಕೆ ಓಡ್ತಾ ಇದೆ ಇಂಥದ್ದೆಲ್ಲ. ಇಟ್ಸ್ ಅ ಗುಡ್ ಡೇಟಾ ಸ್ಟಡಿ, ಬಟ್ ಇಟ್ಸ್ ನಾಟ್ ಡಾಕ್ಯುಮೆಂಟೆಡ್. ಆ್ಯಂಡ್ ಇನ್ವೆಸ್ಟರ್ಸ್ ಆರ್ ನಾಟ್ ಅವೇರ್ ಆಫ್ ಇಟ್. ಹೊಸೊಬ್ಬರು ಬರ್ತಾರೆ, ಅವ್ರಿಗೇನೂ ಗೊತ್ತಿಲ್ಲದೆ, ಆ್ಯಂಡ್ ಯು ಕ್ಯಾನ್ ಈಸಿಲಿ ಟೇಕ್ ದೆಮ್ ಆನ್ ಅ ರೈಡ್. ಕೊನೆಯದಾಗಿ ನಾವು ಯು ಡೂ ದ ಮ್ಯಾಥ್. ನೀವೀಗ 5 ಕೋಟಿ ಹಾಕಿ ಸಿನಿಮಾ ಮಾಡಿದ್ರೆ, ಯೋರ್ ಬಿಗ್ ಥಿಯೇಟ್ರಿಕಲ್ ಶೇರ್ ಬರಬೇಕು ನಿಮಗೆ, ದಟ್ ಈಸ್ ಯೋರ್ ಬಿಗ್ ಪಿಲ್ಲರ್ ಆಫ್ ಅರ್ನಿಂಗ್. ಅಂದರೆ ಹೌ ಮಚ್ ಶುಡ್ ಯು ಅರ್ನ್ ಇನ್ ದ ಥಿಯೇಟರ್? 15 crores ವರ್ತ್ ಆಡಿಯನ್ಸ್ ಶುಡ್ ಕಮ್ ಇನ್ buy tickets. I mean 15 crores is a big number for a Kannada cinema today. ಸೊ ಮೋಸ್ಟ್ ಡಿಪೆಂಡಬಲ್ ಸೋರ್ಸ್ ಅಂತ ಟಿ ವಿ ರೈಟ್ಸ್ ಅಂತ ಆಯಿತು. ಟಿ ವಿ ರೈಟ್ಸ್ ಅಂದರೆ ಈಗ ನೀವು ಟೆಲಿವಿಷನಲ್ಲಿ ನೋಡ್ತಿರಲ್ಲ, ಉದಯ ಯಾವುದಾದ್ರೂ ಹಾಕಿದಾಗ ಒಂದು ಸಿನಿಮಾ ಬರುತ್ತಲ್ಲ, ದೇ ಹ್ಯಾವ್ ಟು ಬೈ ದ ರೈಟ್ಸ್ ಫ್ರಮ್ ದ ಪ್ರೊಡ್ಯೂಸರ್. ಅಲ್ಲಿ ಸಿನಿಮಾ ಬರಬೇಕು ಅಂದರೆ ದೇ ಹ್ಯಾವ್ ಟು ಬೈ ದ ರೈಟ್ಸ್. ಆ್ಯಂಡ್ ತುಂಬ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಾಗಂತೂ ಅದ್ರ ಮೇಲೆ ಡಿಪೆಂಡ್ ಆಗಿ ಸಿನಿಮಾಗಳು ಮಾಡ್ತಾಯಿದ್ರು. ಟಿ ವಿ ರೈಟ್ಸ್ ಬರುತ್ತೆ, ಈ ಹೀರೋನ ಇಟ್ಕೊಂಡು ಇಷ್ಟು ಬಡ್ಜೆಟಲ್ಲಿ ಮಾಡಿದ್ರೆ ಮೈ ಇನ್ವೆಸ್ಟ್ಮೆಂಟ್ ಇಸ್ ಕವರ್ಡ್, ಥಿಯೇಟ್ರಿಕಲ್ ಇಸ್
ಪ್ರಾಫಿಟ್ ಅನ್ನೋ ಥರ ಯೋಚನೆ ಮಾಡಿ ಮಾಡ್ತಾ ಇದ್ದಿದ್ದು. ಈಗ ಟೆಲಿವಿಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡೋಣ. ಆಗಲೇ ಮಲ್ಟಿಪ್ಲೆಕ್ಸಿಂದ ಟೆಲಿವಿಷನ್ ವಿಲ್ ಸೇ, ಒಂದು ಟೆಲಿವಿಷನ್ ಆಡಿಯನ್ಸ್ಗೆ ಆಗತ್ತಾ ಈ ಸಿನಿಮಾ ನೋಡ್ತಾರೆ, ಎರಡನೇದು ಯು ಸರ್ಟಿಫೈಡ್ ಇರಬೇಕು, ದಟ್ಸ್ ಅ ರೂಲ್, ಗೌರ್ಮೆಂಟ್ ರೂಲ್, ಯು ಕ್ಯಾನ್ ಪುಟ್ ಎ ಫಿಲ್ಮ್ಸ್ ಆನ್ ಟೆಲಿವಿಷನ್. ಆ್ಯಂಡ್ ಟೆಲಿವಿಷನ್ಸ್ ಆಲ್ಸೋ ವಿಲ್ ಪ್ರಿಫರ್ ಬಿಗರ್ ಬ್ರ್ಯಾಂಡ್ಸ್. ಈಗ ಅದರಲ್ಲಿ ಹೀರೋ ಇದ್ದಾರೆ ಅಂದರೆ ಆ ಟೆಲಿವಿಷನ್ ಫಿಲ್ಮಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ ಆ್ಯಡ್ಸ್, ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಸೊ ಟಿ ವಿ ವಿಲ್ ಸೇ ಗಿವ್ ಮೀ ಫಿಲ್ಮ್ಸ್ ವಿಚ್ ಹ್ಯಾಸ್ ಬಿಗರ್ ನೇಮ್ಸ್. ಸೊ ಗೋ ಬ್ಯಾಕ್ ಟು ಅಗೇನ್ ಅವಾಗಲೇ ತೋರಿಸಿದ್ನಲ್ಲ, ದ ಜಂಕ್ ಫುಡ್ commercial, highly entertaining films. So again, that have greater demand in television. Unless ಯಾವುದೋ ಕಾಂಟೆಂಟ್ ಬೇಸ್ ಸಿನಿಮಾ ಅವರಾಗವರು ಥಿಯೇಟ್ರಲ್ಲಿ ಅದು ವೇರಿಯಸ್ ರೀಸನ್ಸ್ಗೆ ಹಿಟ್ ಆದರೆ, ಆಗ ದ ಟಿ ವಿ ವಿಲ್ ಸೇ ದಟ್ ಲೆಟ್ ಮೀ ಬೈ ದಿಸ್ ಫಿಲ್ಮ್ ಅಂತ ದೇ ವಿಲ್ ಬೈ ಇಟ್. ಸೊ ಮೆನಿ ಗುಡ್ ಮೂವೀಸ್ ವಿತ್ ನ್ಯೂ ಟ್ಯಾಲೆಂಟ್ಸ್, ಎಷ್ಟೋ ಸತಿ ಒಳ್ಳೆ ಸಿನಿಮಾ ಅಂತ ಆಗಿರುತ್ತೆ, ಬಟ್ ಅದು ಟೆಲಿವಿಷನ್ ಅವರು ದೇ ಡೋಂಟ್ ಪಿಕ್ ಇಟ್ ಅಪ್ ಬಿಕಾಸ್ ಆಫ್ ದೀಸ್ ರೀಸನ್ಸ್. ಅವ್ರು ಅದನ್ನು ತೊಗೊಂಡ್ರು ಕೂಡ ಹೌ ವಿಲ್ ದೇ get ad revenue for it? It doesn't make business sense for them, right? So what I'm saying is nobody is at fault, it's all business dynamics ಅಷ್ಟೇನೆ. ಆ್ಯಂಡ್ ನಮ್ಮ ಯಾವ ಟಿ ವಿ ಚಾನಲ್ನೂ ಇಲ್ಲಿ ಕನ್ನಡದಿಂದನೇ ಬಂದು, ಅಥವಾ ಕರ್ನಾಟಕದೇ ಕಂಪನಿ ಅಂತ ಇಲ್ಲ, ಉದಯ ಇಸ್ ಪಾರ್ಟ್ ಆಫ್ ಸನ್ ನೆಟ್ವರ್ಕ್, ಝೀ ಇಸ್ ಮುಂಬೈ, ಕಲರ್ಸ್ ಇಸ್ ವೂಟ್, ವಯಾಕಾಮ್, ನೀವು ಈ ಥರ ಯಾವುದೇ ಲಿಸ್ಟ್ ಮಾಡ್ಕೊಂಡು ಹೋಗಿ ವಿಕಿಪೀಡಿಯಾಗೆ ಹೋದರೆ ಯು ವಿಲ್ ಆಲ್ಸೋ ಸಿ ಮೋರ್ ಡೀಟೇಲ್ಸ್. ಸೊ ವಿಕಿಪೀಡಿಯಲ್ಲಿ ಹೋಗ್ಬಿಟ್ಟು ಲುಕ್ ಫಾರ್ ಲಿಸ್ಟ್ ಆಫ್ ಕನ್ನಡ ಟೆಲಿವಿಷನ್ ಚಾನಲ್ಸ್, ಅಲ್ಲಿ ಇನ್ನೂ ಡೀಟೇಲ್ಡ್ ಆಗಿದೆ. ಆ್ಯಂಡ್ ಯು ವಿಲ್ ಬಿ ಶಾಕ್ಡ್ ದಟ್ ನನ್ ಆಫ್ ದೆಮ್ ಆರ್ ಫ್ರಮ್ ಕರ್ನಾಟಕ. ಯಾವುದೇ ಕಂಪನಿ ಡಸಂಟ್ ಓನ್. ಸೊ ನಾವು ಲೆಟ್ಸ್ ಲುಕ್ ಅಟ್ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಸೊ ಈಗ ನಾವು ಹೋಗಿ ಫಿಲ್ಮ್ ರೈಟ್ಸ್ನ ಕೊಡ್ತೀವಿ ಅವ್ರಿಗೆ. ಸೊ 85 years ಆಫ್ ಕನ್ನಡ ಸಿನಿಮಾ, ಆಲ್ ರೈಟ್ಸ್ ಆರ್ ವಿತ್ ಕಂಪನೀಸ್ ವಿಚ್ ಆರ್ ನಾಟ್ ಇವನ್ ಫ್ರಮ್ ಕರ್ನಾಟಕ. ಸೊ ಆಮೇಲೆ ದೀಸ್ ರೈಟ್ಸ್ ಆರ್ ಗಿವನ್ ಪರ್ಪೆಚುಯಲಿ, ವಿಚ್ ಮೀನ್ಸ್ ಫಾರ್ ಲೈಫ್ ಟೈಮ್ ದೋಸ್ ರೈಟ್ಸ್ ಆರ್ ನಾಟ್ ವಿತ್ ಅಸ್. ಸೊ ದಟ್ ಅಲ್ಲಿ ಈಗ ಉದಯಾಗೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಉದಯ ಆಗಲಿ, ಸುವರ್ಣ, ಅದೇ ಅವರೆಲ್ಲ ಏನೇನು ತೊಗೊಂಡಿದ್ದಾರೆ, ಇಟ್ಸ್ ವಿತ್ ದೆಮ್. ಆ್ಯಂಡ್ ವಿತ್ ದೆಮ್ ಅಂದರೆ ಇಟ್ಸ್ ವಿತ್ ಸ್ಟಾರ್, ಲೈಕ್ ಸುವರ್ಣ ವಾಸ್ ಸ್ಟಾರ್, ಸ್ಟಿಲ್ ಸ್ಟಾರ್. ಸೊ ಅದೇನೆ, ಆಲ್ ದ ಕಾಂಟೆಂಟ್ ಇಸ್ ನಾಟ್ ವಿತ್ ಅಸ್, ವಿ ಡೋಂಟ್ ಹ್ಯಾವ್ ಅ ಸೇ. ದ ಪ್ರೊಡ್ಯೂಸರ್ಸ್ ಆಗಲಿ, ಫಿಲ್ಮ್ ಚೇಂಬರ್ ಆಗಲಿ, ಯಾರ ಹತ್ರನೂ ಈ ಕಾಂಟೆಂಟ್ ಬಗ್ಗೆ ಅವ್ರಿಗೆ ಓನರ್ಶಿಪ್ಪೇ ಇಲ್ಲ ಈಗ. ಹಾಗಾಗಿ ಯೋಚನೆ ಮಾಡಿ, ಈಗ ದೊಡ್ಡದೊಂದು ಕಂಪನಿ ಇರುತ್ತೆ, ಲೆಟ್ಸ್ ಥಿಂಕ್ ಆಫ್ ಸ್ಟಾರ್, ಇಟ್ಸ್ ಅ ವೆರಿ ಬಿಗ್ ಕಂಪನಿ ವಿಚ್ ಇಸ್ ನೌ ಬಾಟ್ ಬೈ ಫಾಕ್ಸ್, ಆ್ಯಂಡ್ ಫಾಕ್ಸ್ ಇಸ್ ಬಾಟ್ ಬೈ ಡಿಸ್ನಿ. ಸೊ ಇಟ್ಸ್ ಲೈಕ್ ನಮ್ಮ ಕಾಂಟೆಂಟ್ ಇಲ್ಲಿ ಯಾರು ತೊಗೊಂಡಿದ್ರು, ದ್ಯಾಟ್ ಈಸ್ ನೌ ಪಾರ್ಟ್, ಅ ಸ್ಮಾಲ್ ಪಾರ್ಟ್ ಆಫ್ ಅ ಹ್ಯೂಜ್ ಕ್ಯಾಟಲಾಗ್ ಆಫ್ ಕಾಂಟೆಂಟ್, ಕರೆಕ್ಟ್? ಈಗ ಅದರಲ್ಲಿ ಕ್ಯೂರೇಟ್ ಮಾಡೋದು ಯಾರು? ಫಿಲ್ಮ್ ಕ್ಯೂರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯೂರೇಷನ್ ಅಂದರೆ ಈಗ ಪುಟ್ಟಣ್ಣ ಅವ್ರ ಸಿನಿಮಾಗಳು ಅದೆಲ್ಲ ಹೀಗೆ ಪ್ರೊಡ್ಯೂಸರ್ಸ್ ಯಾರ್ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಬೇರೆ ಬೇರೆ ಚಾನಲ್ಸ್ಗೆ. ಸೊ ನೀವು ಅದಷ್ಟು ಸಿನಿಮಾನ ಒಂದು ಸತಿ ತಂದು ಹಾಕೋಣ ಒಂದು ಕಡೆ ಅಂದರೆ ನೋಬಡಿ ಹ್ಯಾಸ್ ದ ರೈಟ್ಸ್ ಬಿಕಾಸ್ ಇಟ್ಸ್ ವಿತ್ ಎವ್ರಿಬಡಿ ಎಲ್ಸ್. ಅದು ನಮ್ಮವ್ರದ್ದೇ ಕಂಪನಿಗಳಾಗಿದ್ದರೆ ಅವ್ರವರೇ ಮಾತಾಡಿಕೊಂಡು, ಓ ಕರೆಕ್ಟ್, ನಮ್ಮ ಸೆಲೆಬ್ರೇಟೆಡ್ ಡೈರೆಕ್ಟರ್ ಅವ್ರ ಸಿನಿಮಾನ ಲೆಟ್ಸ್ ಪುಟ್ ಇಟ್ ಆಸ್ ಅ ಫೆಸ್ಟಿವಲ್ ಆನ್ ಟೆಲಿವಿಷನ್, ಹಂಗೇನಾದರೂ. ಬಟ್ ಇಟ್ಸ್ ಗಾನ್, ಇಟ್ಸ್ ವಿತ್ ಸಮ್ ಗೈ ಸಮ್ವೇರ್ ಇನ್ ಸಮ್ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್. ಐ ಥಿಂಕ್ ಇಟ್ಸ್ ಈಗವರೆಗೂ ಹಾಗೆ ಆಗಿದೆ. ಈಗ ಎಕ್ಸಾಂಪಲ್ ಲೂಸಿ, ಅದು ನಾನು ಹ್ಯಾಂಡಲ್ ಮಾಡಿದ್ರಿಂದ, ಈಗ ಲೂಸಿಯಾನ ಬಿಕಾಸ್ ಐ ಹ್ಯಾಡ್ ಎನ್ ಇನ್ವೆಸ್ಟ್ಮೆಂಟ್ ಆಫ್ ಮನಿ ಆ್ಯಂಡ್ ಅದನ್ನು ರಿಕವರ್ ಮಾಡ್ಕೋಬೇಕಿತ್ತು ನಾವು, ರೈಟ್? ಸೊ ವಿ ಹ್ಯಾಡ್ ಟು, ನನಗೆ ಗೊತ್ತಿತ್ತು ವಾಟ್ ಐ ಆಮ್ ಡೂಯಿಂಗ್ ಇಸ್ ಲೈಕ್ ಲಾಂಗ್ ಟರ್ಮಲ್ಲಿ ನಾಟ್ ರೈಟ್, ಬಟ್ ಐ ಹ್ಯಾಡ್ ನೋ ಚಾಯ್ಸ್. I had to earn the money back to give it out to people. So I gave all rights to Udaya. Udaya is a Sun network. ಇವತ್ತಿನ ದಿನ ತುಂಬ ಜನ ನೀವು ಫೇಸ್ಬುಕ್ಕಲ್ಲಿ ನೋಡಿರ್ತೀರ, ದೇಸೆ ಲೂಸಿಯಾ ಎಲ್ಲಿ ಸಿಗತ್ತೆ ಅಂತ. ಐ ಮೀನ್ ನನ್ನ ಹತ್ರನೇ ರೈಟ್ಸ್ ಇದ್ದಿದ್ರೆ ಐ ವುಡ್ ಹ್ಯಾವ್ ಪುಟ್ ಇಟ್ ಅಪ್ ಆನ್ ಯೂಟ್ಯೂಬ್ ಫಾರ್ ಫ್ರೀ, ಬಿಕಾಸ್ ಆಸ್ ಅ ಫಿಲ್ಮ್ ಮೇಕರ್ ಐ ವಾಂಟ್ ಪೀಪಲ್ ಟು ವಾಚ್ ಮೈ ಫಿಲ್ಮ್. ನನಗೆ ಎಲ್ಲರೂ ನನ್ನ ಫಿಲ್ಮ್ನ ನೋಡಲಿ ಅಂತ ನಾನು ಅದಕ್ಕೆ ಫ್ರೀ ಆ್ಯಕ್ಸೆಸ್ ಕೊಡ್ತೀನಿ ಇವತ್ತಿನ ದಿನ. ಬಟ್ ಆ ರೈಟ್ಸ್ ನನ್ನ ಹತ್ರ ಇಲ್ಲ. ದ ರೈಟ್ಸ್ ಆರ್ ವಿತ್ ಸನ್ ನೆಟ್ವರ್ಕ್. ಸನ್ ನೆಟ್ವರ್ಕ್ ಅವರು ಸನ್ ನೆಕ್ಸ್ಟ್ ಆ್ಯಪಲ್ಲಿ ಹಾಕ್ಕೊಂಡಿದ್ದಾರೆ, ಆ್ಯಂಡ್ ಅವ್ರು ಇನ್ಯಾರಿಗೋ ಸೇಲ್ ಮಾಡ್ತಾರೆ, ಲೈಕ್ MX ಆ್ಯಪಲ್ಲಿ ಹಾಕ್ಕೊಂಡಿದ್ದಾರೆ. ಬಟ್ ನಿಮ್ಮ ಹತ್ರ ಪ್ರೈಮ್ ಇರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಇರ್ಬೋದು, ಅಲ್ಲಿಗೆ ಅವರು ಕೊಡೋದಿಲ್ಲ ಅನ್ಲೆಸ್ ದೇ ಬೈ ಇಟ್ ಫ್ರಮ್ ದೆಮ್. ಸೊ ಯು ಸಿ, ಆಸ್ ಅ ಫಿಲ್ಮ್ ಮೇಕರ್ ಐ ಹ್ಯಾವ್ ಲಾಸ್ಟ್ ಕಂಟ್ರೋಲ್ ಆನ್ ಇಟ್. ಆ್ಯಂಡ್ ಐ ಡೋಂಟ್ ನೋ ಹೌ ಇಂಪಾರ್ಟೆಂಟ್ ಮೈ ಫಿಲ್ಮ್ ಇಸ್ ಫಾರ್ ಸನ್ ನೆಟ್ವರ್ಕ್, ರೈಟ್? ಬಟ್ ಫಾರ್ ಕನ್ನಡ ಇಟ್ ವಾಸ್ ಅ ಇಂಪಾರ್ಟೆಂಟ್ ಫಿಲ್ಮ್. ನೀವು ಇವತ್ತಿನ ದಿನ ಇಫ್ ಯು ವಾಂಟ್ ಟು ಟೆಲ್ ಸಂಬಡಿ, ಹೇ, ಟು ಅನ್ ಔಟ್ಸೈಡರ್ ಹೂ ಇಸ್ ನಾಟ್ ಅ ಕನ್ನಡಿಗ, ದಟ್ ಹೇ ಲೂಸಿ ಅಂತ ಒಂದು ಫಿಲ್ಮ್ ಇದೆ ನೋಡಿ ಅಂದರೆ, ಯು ಡೋಂಟ್ ಹ್ಯಾವ್ ಎನ್ ಆಪ್ಷನ್ ಟು ಶೋ ಇಟ್. ಸೊ ನಿಮ್ಗೆ ಅರ್ಥ ಆಗ್ತಿರ್ಬೋದು ದ ಕಾಂಪ್ಲೆಕ್ಸಿಟಿ ಆಫ್ ವೇರ್ ದ ರೈಟ್ಸ್ ಗೋ. ಆ್ಯಂಡ್ ಅವಾಗ ದುಡ್ಡು ಬಂದಿರತ್ತೆ, ಬಟ್ ಆಫ್ಟರ್ 2-3 years ಯು ರಿಯಲೈಸ್ ದಟ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಕಾಂಟೆಂಟ್. ಈಗ ಹೊಸದು ಬಂದಿರೋದು ಡಿಜಿಟಲ್. ಸೊ ಡಿಜಿಟಲಲ್ಲಿ ಏನಾಗ್ತಿದೆ ಅಂದರೆ, it's a new source of income. At least till 4-5 years ago there was nothing called as digital. ಯಾರ ಹತ್ರನೂ. ಈಗ ನಾನು ಆವಾಗಲೇ ಹೇಳ್ದಂಗೆ, ಹೇಗೆ ಲೂಸಿಯಾದ ಆಲ್ ರೈಟ್ಸ್ ವೆಂಟ್ ಟು ಉದಯ, ಎವ್ರಿಬಡಿ ಹ್ಯಾಸ್ ಡನ್ ದ್ಯಾಟ್. ಎವ್ರಿಬಡಿ. ಆಗ ಅದೊಂದು ಸ್ಟ್ಯಾಂಡರ್ಡ್ ಅಗ್ರಿಮೆಂಟ್ ಇತ್ತು, ವೇರ್ ದ ಅಗ್ರಿಮೆಂಟ್ ವುಡ್ ಹ್ಯಾವ್ 2 pages ಆಫ್ ರೈಟ್ಸ್. ಈಗ ಫಿಲ್ಮ್ ಮಾರಬೇಕಂದ್ರೆ ಪ್ರೊಡ್ಯೂಸರ್ ಯೂಸ್ ಟು ಥಿಂಕ್, ನಾನು ಟೆಲಿವಿಷನ್ ರೈಟ್ಸ್ ಅಷ್ಟೇ ಕೊಡ್ತಾ ಇದ್ದೀನಿ ಇವ್ರಿಗೆ ಅಂತ. ಅವ್ರು ಕೇರು ಮಾಡ್ತಿರ್ಲಿಲ್ಲ, ಐ ಅಂಡರ್ಸ್ಟ್ಯಾಂಡ್.
ಬಿಕಾಸ್ ಆಸ್ ಅ ಪ್ರೊಡ್ಯೂಸರ್ ಹೂಸ್ ಇನ್ವೆಸ್ಟೆಡ್ ಮನಿ, ಯಾರೋ ಒಬ್ಬರು ನಿಮಗೆ ಒಂದು ಚಂಕಲ್ಲಿ 1 crore ಕೊಡ್ತಾರೆ ಅಥವಾ 50 lakhs ಕೊಡ್ತಾರೆ ಅಂದರೆ ಯು ವುಡ್ ವಾಂಟ್ ಟು ರೆಕವರ್ ದ್ಯಾಟ್ ಮನಿ. ಸೊ ನೀವು ಅಗ್ರಿಮೆಂಟ್ ಏನಿದೆ ಪರವಾಗಿಲ್ಲ ಸೈನ್ ಮಾಡಿಬಿಡ್ತೀರಾ. ಅಗ್ರಿಮೆಂಟಲ್ಲಿ 2 ಪೇಜ್ ಅಷ್ಟು ಏನೇನೋ ರೈಟ್ಸ್ ಇದೆ, ಇನ್ಕ್ಲೂಡಿಂಗ್ ದ ಟೆಕ್ನಾಲಜಿ ವಿಚ್ ವಿಲ್ ಬಿ ಇನ್ವೆಂಟೆಡ್ ಇನ್ ದ ಫ್ಯೂಚರ್, ಆ ರೈಟ್ಸ್ನು ಕೊಟ್ಬಿಟ್ಟಿರ್ತಾರೆ ಟು ವೇರಿಯಸ್ ಕಂಪನೀಸ್ ಆ್ಯಂಡ್ ಲೈಕ್ ಐ ಸೆಡ್ ಕಂಪನೀಸ್ ಆ್ಯಂಡ್ ಕಾರ್ಪೊರೇಟ್ಸ್ ವಿಚ್ ಆರ್ ನಾಟ್ ಇವನ್ ಫ್ರಮ್ ಕರ್ನಾಟಕ. ಸೊ ಇಟ್ಸ್ ಗಾನ್, ಆಲ್ ದೋಸ್ ರೈಟ್ಸ್ ಆರ್ ಗಾನ್. ಈಗ ಯು ಟರ್ನ್ದು ವಾಸ್ ಒನ್ ಆಫ್ ದ ಫಸ್ಟ್ ಫಿಲ್ಮ್ಸ್. ನನಗಿದೆಲ್ಲ ಗೊತ್ತಿದ್ದರಿಂದ ನಾನು ಐ ಫಸ್ಟ್ ಗೇವ್ ದ ಡಿಜಿಟಲ್ ರೈಟ್ಸ್ ಅವೇ ಟು ನೆಟ್ಫ್ಲಿಕ್ಸ್. ಅದಾದಮೇಲೆ ಐ ಸೆಡ್ ಓಕೆ ಓನ್ಲಿ TV ರೈಟ್ಸ್ ಕೊಡ್ತೀನಿ. ಆ್ಯಂಡ್ ಬಿಕಾಸ್ ಯು ಟರ್ನ್ ವಾಸ್ ಅ ಬಿಗ್ ಹಿಟ್ ಆ್ಯಂಡ್ ಆಲ್ ದೇ ಅಗ್ರೀಡ್ ಟು ಟೇಕ್ ಇಟ್. ಅದರ್ವೈಸ್ ಈ ಥರ ರೈಟ್ಸ್ ಸೆಪ್ರೇಟ್ ಮಾಡಿ ತೊಗೊತಾ ಇರಲಿಲ್ಲ, ಅಟ್ಲೀಸ್ಟ್ ಕನ್ನಡದಲ್ಲಿ. ಅಗೇನ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಹಿಂದಿನಲ್ಲಿ ಆಗ್ತಾಯಿದೆ, ಹಿಂದಿನಲ್ಲಿ ಇನ್ಫ್ಯಾಕ್ಟ್ ಮಲ್ಟಿಪಲ್ ಆಗುತ್ತೆ. ನೀವು ಅದನ್ನೇ ಯೋಚನೆ ಮಾಡ್ತಿರ್ಬೋದು, ಹಿಂದಿನಲ್ಲಿ ಹೇಗೆ ಒಂದು ಸಿನಿಮಾ ಝೀನಲ್ಲೂ ಬರುತ್ತೆ, ಇನ್ನೊಂದು ಸಿನಿಮಾ ಅದೇ ಸಿನಿಮಾ ಬೇರೆ ಚಾನಲಲ್ಲೂ ಬರುತ್ತೆ, ಬಿಕಾಸ್ ದೇ ಹ್ಯಾವ್ ದ ಕಂಟ್ರೋಲಿಂಗ್ ಪವರ್. And the channel is in the lower part where they want the film, so they share the rights. Kannadadalli it's like we are on the other side. The cinema maker is here, the channel is there. The channel will say illa nanu ishtu ದುಡ್ಡು ಕೊಡ್ತೀನಿ, ಎಲ್ಲ ನನಗೆ ಕೊಟ್ಬಿಡು, ನೋ ಚೇಂಜಸ್ ಇನ್ ದ ಅಗ್ರಿಮೆಂಟ್ ಕೊಡ್ತೀವಿ. ಸೊ ಹಾಗಾಗಿ ಅದಾದಮೇಲೆ ಯು ಟರ್ನ್ ಆದಮೇಲೆ ಒಂದಿಷ್ಟು ಸಿನಿಮಾಗಳು ಈ ಡೀಲ್ನ ಟ್ರೈ ಮಾಡಿದ್ದಾರೆ, ಬಟ್ ಎಲ್ಲರಿಗೂ ಮಾಡೋಕ್ಕಾಗಿಲ್ಲ. ಇವತ್ತಿಗೂ ದ ಮಸಲ್ ಪವರ್ ಇಸ್ ಆನ್ ದಿ ಅದರ್ ಸೈಡ್ ಆ್ಯಂಡ್ ದ ಪ್ರೊಡ್ಯೂಸರ್ ಇಸ್ ಲೆಫ್ಟ್ ಹೆಲ್ಪ್ಲೆಸ್. ಡಿಜಿಟಲ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಅಮೆಝಾನ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಅಂಥದ್ದೆಲ್ಲ ಏನಿದೆ, ದೇ ಆರ್ ಕಾಲ್ಡ್ ಆಸ್ ದ ಡಿಜಿಟಲ್ OTT ಪ್ಲ್ಯಾಟ್ಫಾರ್ಮ್ಸ್. ಈಗ ವೈ ಡು ದೇ ಬೈ ದ ಫಿಲ್ಮ್, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಈಗ ಒ ಟಿ ಟಿ ಅಂದರೆ ಈಗ ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಅವ್ರದ್ದೇನು, ದೇ ಆರ್ ಮೆನಿ ಆಫ್ ದ ಸಕ್ಸಸ್ಫುಲ್ ಒನ್ಸ್ ಆರ್ $1 billion ಇನ್ವೆಸ್ಟ್ಮೆಂಟ್ಸ್ ಅವ್ರದ್ರಲ್ಲಿ. ಇಟ್ಸ್ ಇಂಪಾಸಿಬಲ್ ಟು ಥಿಂಕ್ ದಟ್ ವಿ ಕ್ಯಾನ್ ಫೈಟ್ ದೆಮ್. ಓಕೆ, ಇಟ್ಸ್ ಹ್ಯೂಜ್. ಆ್ಯಂಡ್ ಅವ್ರದ್ದು ಮೇನ್ ಅಜೆಂಡಾ, ಈಗ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ ದೇ ವಾಂಟ್ ಮೋರ್ ಆ್ಯಂಡ್ ಮೋರ್ ಸಬ್ಸ್ಕ್ರೈಬರ್ಸ್. ಕರೆಕ್ಟ್, ದಟ್ ಈಸ್ ವಾಟ್ ದರ್ ಬಿಸ್ನೆಸ್ ಮಾಡೆಲ್ ಇಸ್. ಸೊ ಅವರಿಗೆ ಯಾವ ಥರ ಕಾಂಟೆಂಟ್ ಬೇಕು ಅಂದರೆ, ಈ ಕಾಂಟೆಂಟ್ ಇದರಲ್ಲಿದೆ ಅಂದರೆ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾರೆ ಅನ್ನೋ ಥರ ಕಾಂಟೆಂಟ್ ಬೇಕು. ಸೊ ಅಗೇನ್ ವಿ ಕಮ್ ಬ್ಯಾಕ್ ಟು ಪಾಪ್ಯುಲರ್ ಕಾಂಟೆಂಟ್, ಯಾಕಂದರೆ ಮೆಜಾರಿಟಿ ಆಫ್ ದೆಮ್ ಲೈಕ್ ಪಾಪ್ಯುಲರ್ ಎಂಟರ್ಟೈನ್ಮೆಂಟ್. ಲೈಕ್ ಐ ಸೆಡ್, ದೇರ್ ಇಸ್ ಸೋ ಮೆನಿ ಜಂಕ್ ಫುಡ್ ಸ್ಟಾಲ್ಸ್ ಬಟ್ ವೆರಿ ಲಿಟಲ್ ಹೆಲ್ದಿ ಫುಡ್ ಸ್ಟಾಲ್. ಸೊ ಹಾಗಾಗಿ ಮತ್ತೆ ಈ OTT ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಪ್ರಿಫರ್ ಮಾಡೋದು ನಿಮ್ಮ ಸಿನಿಮಾನಲ್ಲಿ ಯಾವ ಸ್ಟಾರ್ ಇದ್ದಾರೆ, ಇದು ಬಾಕ್ಸ್ ಆಫೀಸ್ ಎಷ್ಟಾಗಿತ್ತು ನಿಮ್ಮದು, ಆ ಥರದ್ದೆಲ್ಲ. ಬಟ್ ಅಫ್ಕೋರ್ಸ್ ದೇ ಆರ್ ಅ ಲಿಟಲ್, ಇವತ್ತಿನ ಟೈಮಲ್ಲಿ ಆ್ಯಸ್ ವಿ ಸ್ಪೀಕ್ ದೇ ಆರ್ ಟ್ರೈಂಗ್ ಟು ಬ್ಲೆಂಡ್ ದಿ ಆಡಿಯನ್ಸ್. ಬಟ್ ಐ ಥಿಂಕ್ ಇಟ್ಸ್ ಗೋನ್ ಅಗೇನ್ ಮೂವ್ ಟುವರ್ಡ್ಸ್ ದ ಪಾಪ್ಯುಲರ್ ಜಾನರ್ ಅಗೇನ್ ಬಿಕಾಸ್ ಆಫ್ ನೆಕ್ಸ್ಟ್ ಮಾತಾಡ್ತೀನಿ. ಸೊ ಒಬ್ಬ ರೆಗ್ಯುಲರ್ ಸಬ್ಸ್ಕ್ರೈಬರಿಗೆ ಏನು ಖುಷಿ ಕೊಡುತ್ತೆ, ನಾನು 3 ವಾರದಲ್ಲೇ ಒಂದು ದೊಡ್ಡ ಸ್ಟಾರ್ ಸಿನಿಮಾನ TV ನೋಡ್ಬೋದು ಅಂದ್ಬಿಟ್ಟು ಅವ್ನು ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತಾನೆ. ಆ್ಯಂಡ್ ದಟ್ ಈಸ್ ವೈ ದೇ ವಿಲ್ ಚೇಸ್ ಹಿಮ್. ಸೊ ಇಟ್ಸ್ ಅಗೇನ್ ಅ ಸೈಕ್ಲಿಕ್ ಪ್ರಾಸೆಸ್. ಸೊ ಎಷ್ಟೋ ಸತಿ ಈ OTT ಪ್ಲ್ಯಾಟ್ಫಾರ್ಮ್ಸ್ ಏನು ಮಾಡ್ತಿದೆ ಇವತ್ತಿನ ದಿನ, ಒಂದು ದೊಡ್ಡ ಸ್ಟಾರ್ನ ಹಾಕ್ಕೊಂಡು ನಿಮ್ಮ ಫಿಲ್ಮ್ ಪ್ಯಾಕೇಜಿಂಗ್ ಇಸ್ ಬಿಗ್ ಅನ್ನೋದಾದರೆ ದೇ ಬೈ ದ ಫಿಲ್ಮ್ ಈವನ್ ಬಿಫೋರ್ ದ ಫಿಲ್ಮ್ ಇಸ್ ಮೇಡ್, ರೈಟ್? ಆ್ಯಂಡ್ ದಟ್ಸ್ ಅ ಗ್ರೇಟ್ ಥಿಂಗ್ ಫಾರ್ ಮೀ ಆಸ್ ಅ ಪ್ರೊಡ್ಯೂಸರ್, ಆಸ್ ಅನ್ ಇನ್ವೆಸ್ಟರ್. ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಅಟ್ಲೀಸ್ಟ್ 30-40% ಆಫ್ ಮೈ ಬಡ್ಜೆಟ್ ಇಸ್ ಟೇಕನ್ ಕೇರ್, ಇಸ್ ವಂಡರ್ಫುಲ್. ಸೊ ದೆನ್ ವಿ ಅಗೇನ್ ಆರ್ ಅದೇ ಥರ ಸಿನಿಮಾ, ಅದೇ ಥರ ಪ್ಯಾಕೇಜಿಂಗ್ ಕಡೆನೇ ಹೋಗ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಸತಿ ಈ ಕಾಂಟೆಂಟ್ ಬೇಸ್ಡ್ ಸಿನಿಮಾ ಮಾಡಿರ್ತಾರಲ್ಲ, ಅವರು ಸಿನಿಮಾ ಮುಗಿಸಿ ತೋರಿಸ್ತಾರೆ. ಎಷ್ಟೋ ಸಿನಿಮಾ ನಾನು ತೋರಿಸಿದ್ದೀನಿ, ಅಂದರೆ ಬಿಕಾಸ್ ಆಫ್ ಮೈ ಯು ಟರ್ನ್ ಆ್ಯಂಡ್ ಆಲ್ ದ್ಯಾಟ್ ನನ್ನ ಹತ್ರ ತೊಗೊಂಬರ್ತಾರೆ ಆ್ಯಂಡ್ ಐ ಹ್ಯಾವ್ ಫಾರ್ವರ್ಡೆಡ್ ಟು ದೆಮ್. ಆ ಸಿನಿಮಾ ಪೂರ್ತಿ ಕಂಪ್ಲೀಟೆಡ್ ಫಿಲ್ಮ್ನ ನೋಡಿ ದೇ ವುಡ್ ಹ್ಯಾವ್ ರಿಜೆಕ್ಟೆಡ್ ಇಟ್. ಬಟ್ ದಿ ಅದರ್ ವೇ, ಒಂದು ಸ್ಟಾರ್ ಸಿನಿಮಾ ಪ್ಯಾಕೇಜಿಂಗಲ್ಲೇ ತೊಗೊಂಡ್ಬಿಟ್ಟಿರ್ತಾರೆ. ಫಿಲ್ಮ್ ಥಿಯೇಟ್ರಿಕಲ್ ಹಿಟ್ ಆಗಿ ಅದಕ್ಕೊಂದು ಗುಡ್ ಬಸ್ ಇದ್ದರೆ ದೇ ಗೆಟ್ ಅ ಲಿಟಲ್ ಡೀಸೆಂಟ್ ಪ್ರೈಸ್, ಬಟ್ ತುಂಬ ಕಡಿಮೆ ಆ ಕ್ಯಾಟಗರಿನಲ್ಲಿರೋರು. ಆ್ಯಂಡ್ ನಾನು ಈಗ ನೋಡ್ತಿರೋದಂತೂ ಬೇಜಾರಾಗತ್ತೆ. ಅವ್ರುಗಳಿಗೆ ಪೇಮೆಂಟ್ ಕೊಡಲ್ಲ ಅಥವಾ ಒಂದು ಪರ್ ವ್ಯೂ ಪೇ ಮಾಡ್ತೀನಿ ಅಂತಾರೆ. ಇಟ್ಸ್ ಲೈಕ್ ಯು ಸಿ ದ ಪ್ರೊಡ್ಯೂಸರ್ ಆ್ಯಂಡ್ ಯು ರಿಯಲಿ ಫೀಲ್ ಬ್ಯಾಡ್ ಫಾರ್ ಹೆಮ್ ವಾಟ್ಸ್ ಹ್ಯಾಪ್ನಿಂಗ್. ಡಬ್ಬಿಂಗ್ ಅಂತ ಈಗ ಒಂದು ಹೊಸ ಮಾರ್ಕೆಟ್ ಬಂದಿದೆ, ಅದು ಇನ್ನೊಂದು ದೊಡ್ಡ ಸೋರ್ಸ್ ಆಫ್ ಇನ್ಕಮ್ ವಿಚ್ ಇಸ್ ಆಲ್ಮೋಸ್ಟ್ ಓನ್ಲಿ ಫಾರ್ ಆ್ಯಕ್ಷನ್ ಬೇಸ್ಡ್ ಫಿಲ್ಮ್. ಈಗ ಬಿಹಾರ್, UP, ನೇಪಾಲ್, ಅಪ್ಪರ್ ನಾರ್ತ್ ಇಂಡಿಯಾ ಏನಿದೆ, ದೇ ಲೈಕ್ ಟು ವಾಚ್ ಅ ಲಾಟ್ ಆಫ್ ದೀಸ್ ಆ್ಯಕ್ಷನ್ ಮೂವೀಸ್. ಸೊ ಹಾಗಾಗಿ ನಮ್ಮ ಸೌತ್ ಇಂಡಿಯನ್ ಫಿಲ್ಮ್ಸಲ್ಲಿ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಆ್ಯಕ್ಷನ್ ಜಾಸ್ತಿ ಆಗಿರೋದು ಅದೇ ರೀಸನ್ಗೆ, ಬಿಕಾಸ್ ಸಡನ್ಲಿ ದಿಸ್ ಡಿಮಾಂಡ್ ಹ್ಯಾಸ್ ಗೋನ್ ಅಪ್. ಆ್ಯಂಡ್ ಅದಕ್ಕೊಂದು ಡಿಮಾಂಡ್ ಕ್ರಿಯೇಟ್ ಆಗಿ ಇವತ್ತಿನ ಸಿನಿಮಾಗಳಲ್ಲಿ ಪ್ರೊಡ್ಯೂಸರು ಆ್ಯಕ್ಷನ್ ಇಡಿ ಅಂತ ಕೇಳ್ತಾನೆ ಇರ್ತಾರೆ. ಎಷ್ಟೋ ಸತಿ ಅದಕ್ಕೋಸ್ಕರ ಕಥೆನೂ ಚೇಂಜ್ ಆಗುತ್ತೆ. ಸಡನ್ನಾಗಿ ಅಲ್ಲೆಲ್ಲೋ ಹೋಗಿ ಒಬ್ಬನ ಜೊತೆ ಒಂದು 3-4 ನಿಮಿಷದ ಫೈಟ್ ಮಾಡಿ ವಾಪಸ್ ಬರೋದು, ಬಿಕಾಸ್ ದೇ ಗೆಟ್ ಮನಿ ಫಾರ್ ಸೆಲ್ಲಿಂಗ್ ದಟ್ ಮೂವಿ ಇಫ್ ಇಟ್ ಹ್ಯಾಸ್ ಫೈಟ್ಸ್ ಇನ್ ಇಟ್. ಆ್ಯಂಡ್ ಅಗೇನ್ ಇಲ್ಲಿ ಕಾಂಟೆಂಟ್ ಬೇಸ್ಡ್ ಫಿಲ್ಮ್ ಹೊಡಿಸ್ಕೊಳ್ಳುತ್ತೆ, ಯಾಕಂದರೆ ಅದ್ರಲ್ಲಿ ಆ್ಯಕ್ಷನ್ ಇರಲ್ಲ, ಸಾಂಗ್ಸ್ ಇರಲ್ಲ, ಈ ಡಬ್ಬಿಂಗ್ಗೆ ಏನು ಬೇಕೋ ಆ ಎಲಿಮೆಂಟ್ಸ್ ಇರಲ್ಲ. ಸೊ ಅದಕ್ಕೆ ಮಾರ್ಕೆಟೇ ಇಲ್ದಂಗೆ ಆಗಿಬಿಡುತ್ತೆ. ಆ್ಯಂಡ್ ಸೊ ಬಿಗ್ ಕಮರ್ಷಿಯಲ್ ಫಿಲ್ಮ್ಸ್ ಹ್ಯಾವ್ ದಿಸ್ ಆಸ್ ಅ ಸ್ಟ್ರಾಂಗ್ ಪಿಲ್ಲರ್. ಇನ್ಫ್ಯಾಕ್ಟ್
ಐ ಆಮ್ ಸೀಯಿಂಗ್, ನೀವು ತುಂಬ ಟ್ರೇಲರ್ ನೋಡಿರ್ಬೋದು. ಇವತ್ತಿನ ದಿನ ಸಾಕಷ್ಟು ಟ್ರೇಲರ್ಗಳಲ್ಲೇ ಆ್ಯಕ್ಷನ್ ಯಾಕಿರುತ್ತೆ ಅಂದರೆ, ಆ ಟ್ರೇಲರ್ನ ಅಲ್ಲಿರೋ ನಾರ್ತ್ ಇಂಡಿಯಾಲಿರೋ ಡಬ್ಬಿಂಗ್ ಬಿಸ್ನೆಸ್ ಏನು ಮಾಡ್ತಾರೆ ಅವ್ರು ನೋಡಿ ದೇ ವಿಲ್ ಕಾಲ್ ದೆಮ್ ಬ್ಯಾಕ್ ಸಿಂಗ್ ನಿಮ್ಮ ಟ್ರೇಲರ್ ಹಿಟ್ ಆಗಿದೆ, ಇಟ್ ಹ್ಯಾಸ್ ಅ ಲಾಟ್ ಆಫ್ ಆ್ಯಕ್ಷನ್, ದೆನ್ ದೇ ನೆಗೋಷಿಯೇಟ್ ಪ್ರೈಸ್. ಅದಕ್ಕೇ ಲಾಟ್ ಆಫ್ ಟ್ರೇಲರ್ಸ್ ಹ್ಯಾವ್ ಆ್ಯಕ್ಷನ್ ಇನ್ ಇಟ್ ಟುಡೇ. ಅದರ್ಸ್ ಇನ್ನೊಂದು ಸ್ಮಾಲ್ ಎಲಿಮೆಂಟ್ಸ್ ಲೈಕ್ ಆಡಿಯೋ ರೈಟ್ಸ್, ಸಾಂಗ್ಸ್ ತುಂಬ ಹಿಟ್ಟಾಗಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಚೆನ್ನಾಗಿದ್ರೆ ಸ್ಮಾಲ್ ಕಾಂಪೊನೆಂಟ್ ಆಫ್ ಅವ್ರಿಗೂ ಬಿಸ್ನೆಸ್ ಕಷ್ಟ ಆಗಿದೆ ಇವತ್ತಿನ ದಿನ, ಬಟ್ ದೇ ಸ್ಟಿಲ್ ಗಿವ್ ಅ ಸ್ಮಾಲ್ ಸಾರ್ಟ್ ಆಫ್ ವ್ಯಾಲ್ಯೂ. ಬಟ್ ಹೊಸೊಬ್ರದ್ದು ಆ ಥರದಕ್ಕೆಲ್ಲ ದೇ ಝೀರೋ ವ್ಯಾಲ್ಯೂ ಫಾರ್ ಇಟ್ ಅನ್ಲೆಸ್ ದೇಸ್ ಅ ಬ್ರ್ಯಾಂಡ್ ಪ್ರಮೋಟಿಂಗ್ ಇಟ್. ಆ್ಯಂಡ್ ಎಷ್ಟೋ ಸತಿ ಕಾಂಟೆಂಟ್ ಬೇಸ್ಡ್ ಫಿಲ್ಮಲ್ಲಿ ಸಾಂಗ್ಸೇ ಇರಲ್ಲ, ಸೊ ಆ ಡಿಪಾರ್ಟ್ಮೆಂಟೇ ಹೊರಟೋಯ್ತು. ಡಿ ವಿ ಡಿ ಅಂತ ಮುಂಚೆ ಇರ್ತಾ ಇತ್ತು, ಐ ಥಿಂಕ್ ಟಿಲ್ ಅಬೌಟ್ 2 years ago. ಈಗ ಅದು ಇಲ್ಲ, ನೋ ಬಡಿ ಈಸ್ ಮೇಕಿಂಗ್ ಡಿ ವಿ ಡಿಸ್. ಆ್ಯಂಡ್ ಈ ಏರ್ಲೈನ್ಸಲ್ಲಿ ನೋಡೋದು ಗೂಗಲ್ ಪ್ಲೇ, ಐಟ್ಯೂನ್ಸ್ ಅಂತಿದೆ, ಬಟ್ ಇಟ್ಸ್ ನೆಗ್ಲಿಜಿಬಲ್. ಲೈಕ್ ಯು ಟರ್ನ್ ಇಸ್ ಅವೈಲಬಲ್ ಆನ್ ನಾನು ಯು ಟರ್ನಲ್ಲಿ ಏನು ಮಾಡಿದೆ, ಐ ಟ್ರೈಡ್ ವಿತ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಐ ಹ್ಯಾಡ್ ಕೆಪ್ಟ್ ದ ರೈಟ್ಸ್. ನಾನು ಎಲ್ಲ ಥರ ಚಾನಲ್ಸು ಎಕ್ಸ್ಪ್ಲೋರ್ ಮಾಡಿ ಏನೇನು ಆಗ್ತಾ ಇದೆ ಅದರಲ್ಲಿ ಅಂತ ಅರ್ಥ ಮಾಡಿಕೊಂಡೆ. ಇಟ್ಸ್ ನೆಗ್ಲಿಜಿಬಲ್. ಇಟ್ಸ್ ಲೈಕ್ ನೀವೇ ಎಷ್ಟು ಸತಿ ಹೋಗಿ ಗೂಗಲ್ ಪ್ಲೇನಲ್ಲಿ, ಐಟ್ಯೂನ್ಸಲ್ಲಿ ಫಿಲ್ಮ್ನ ಬೈ ಮಾಡಿದ್ದೀವಿ. ಸೊ ಇಟ್ಸ್ ದ ಸೇಮ್ ವಿತ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಸೊ ರೀಮೇಕ್ ರೈಟ್ಸ್ ಅಂತ ಇದೆ. ಇಫ್ ಓನ್ಲಿ ಯೋರ್ ಫಿಲ್ಮ್ ಇಸ್ ಅ ಹಿಟ್ ಇನ್ ಥಿಯೇಟ್ರಿಕಲ್ ಎಲ್ಲ, ಆಗ ಅದಕ್ಕೆ ರೀಮೇಕ್ ರೈಟ್ಸ್ ಅಂತ ತೊಗೊಳಕ್ಕೆ ಬರ್ತಾರೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ನೆಗೋಸಿಯೇಷನ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಇಟ್ಸ್ ನಾಟ್ ಅ ಡಿಪೆಂಡಬಲ್ ಅರ್ನಿಂಗ್ ಸೋರ್ಸ್. ಓಕೆ, ಸೊ ಈ ಬ್ಲಾಕ್ಸ್ ಇದೆ ಫಿಲ್ಮಿಂದ ಅರ್ನ್ ಮಾಡೋದಕ್ಕೆ. ಇಷ್ಟೆಲ್ಲ ನಿಮಗೆ ಆದಮೇಲೆ ವಿಲ್ ಯು ಇನ್ವೆಸ್ಟ್ ಇಸ್ ದ ಕ್ವೆಶನ್. ಸೊ ನೀವೇ ಇನ್ವೆಸ್ಟ್ ಮಾಡ್ತಿರೋ ಇಲ್ವೋ ಅಂತ ಕೇಳಿ. ದೆನ್ ಯು ಥಿಂಕ್ ವಿಲ್ ದಿ ಅದರ್ ಪರ್ಸನ್ ಇನ್ವೆಸ್ಟ್. ನೀವು ಹೇಳ್ಬೋದು ಇಲ್ಲ ಎಲ್ಲ ಬಿಸ್ನೆಸ್ಸು ಇದೇ ಪ್ರಾಸೆಸಲ್ಲಿ ನಡೆಯೋದು, ವೈ ಇಸ್ ದಿಸ್ ನ್ಯೂ ಅಂತ. ಐ ಕಂಪ್ಲೀಟ್ಲಿ ಅಗ್ರಿ, ಬಟ್ ಯು ಆರ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್, ಯು ಆರ್ ಮೇಕಿಂಗ್ ಪ್ರಾಡಕ್ಟ್ಸ್ ವಿತ್ ಸಮ್ಟೈಮ್ಸ್ ಹ್ಯಾವ್ ಶೆಲ್ಫ್ ವ್ಯಾಲ್ಯೂ, ರೈಟ್? ನೀವೀಗೇನೋ ಒಂದು ಮಾಲೋ ಅಥವಾ ಏನೋ ಸೆಟಪ್ ಮಾಡಿದಾಗ ಆ ಸೆಟಪ್ಗೆ ಒಂದು ವ್ಯಾಲ್ಯೂ ಇದೆ. ಬಟ್ ಫಿಲ್ಮಲ್ಲಿ ಇಟ್ಸ್ ಅ ಹಾರ್ಡ್ ಡ್ರೈವ್ ವಿತ್ ಕಾಂಟೆಂಟ್ ವಿಚ್ ಥಿಯೇಟ್ರಿಕಲಿ ಎಲ್ಲೋ ಫ್ಲಾಪ್ ಆಯಿತು, ಏನೋ ಪ್ರಾಬ್ಲಮ್ ಆದರೆ ಇಟ್ ಹ್ಯಾಸ್ ಝೀರೋ ವ್ಯಾಲ್ಯೂ. ಅದನ್ನು ನೀವು ಇಟ್ಕೊಂಡು ಬೇರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಆ್ಯನ್ ವರ್ಕ್ ಆಫ್ ಆರ್ಟ್. ಐ ವುಡಂಟ್ ವಾಂಟ್ ಟು ಕಾಲ್ ಇಟ್ ಅ ಪ್ರಾಡಕ್ಟ್ ಆಲ್ಸೋ. ಸೊ ಐ ವುಡಂಟ್ ಸೇ ಇದು ಬರೀ ಕನ್ನಡದ ಪ್ರಾಬ್ಲಮ್ ಅಲ್ಲ. ದಿಸ್ ಇಸ್ ದ ಫೇಟ್ ಆಫ್ that category of films across the globe in all languages, including English, including Hindi, ಎಲ್ಲ ಕಡೆ ಇದೆ. ಆದರೆ ನಾನು ಕೇಳ್ತಾ ಇರೋದು ಲೆಟ್ಸ್ ನಾಟ್ ಚೇಂಜ್ ದ ಹೋಲ್ ವರ್ಲ್ಡ್ ಅಲ್ಲ, ವಿ ವಿಲ್ ಟೇಕ್ ಕೇರ್ ಆಫ್ ಆರ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಅಂತ ಈ ಪ್ರೆಸೆಂಟೇಷನ್. ಎಲ್ಲಿವರೆಗೂ ನೀವು ಕಾಂಟೆಂಟ್ ಬೇಸ್ಡ್ ಫಿಲ್ಮ್ನ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀರಾ, ಅಲ್ಲಿವರೆಗೂ there will always be tweaking, there will always be ಮೇಡ್ ವಿತ್ ಈ ಸ್ಟಾರ್ ಜೊತೆ ಹಾಕ್ಕೊಂಡು ಮಾಡೋಣ ಅಥವಾ ಈ ಆ್ಯಕ್ಟರ್ ಜೊತೆ ಇಟ್ಕೊಂಡು ಮಾಡೋಣ, ಈ ಥರದ್ದು ಯೋಚನೆ ಇದ್ದೇ ಇರುತ್ತೆ. ಕಂಪ್ಲೀಟಾಗಿ ಒಬ್ಬ ಫಿಲ್ಮ್ ಮೇಕರ್ ನನಗೆ ಅಂದ್ಕೊಂಡಿದ್ದೆ ಈ ಹೊಸೊಬ್ಬನ ಜೊತೆ ಅಥವಾ ಯಾವುದೋ ಈಗ ತಿಥಿ ಆ ಸಿನಿಮಾಗಳೆಲ್ಲ ಬಂತಲ್ಲ, ಆ ಥರ ಅಷ್ಟು ರಾ ಆಗಿ ಮಾಡೋದಕ್ಕೆ ಹೇಗೆ ಅಂತ ಯೋಚನೆ ಮಾಡೋದು ಕಷ್ಟ ಇದೆ. ವಿಕಿಪೀಡಿಯಾ ಪ್ರಕಾರ 2019 190 ಫಿಲ್ಮ್ಸ್ ಮಾಡಿದ್ವಿ. ಅದರಲ್ಲಿ ಒಂದು 10 ಸಿನಿಮಾ ಪ್ರಾಫಿಟ್ ಮಾಡಿರ್ಬೋದೇನೋ. ಐ ಕೈಂಡ್ ಆಫ್ ಚೆಕ್ ವಿತ್ ಅ ಡಿಸ್ಟ್ರಿಬ್ಯೂಟರ್, ಹಿ ಸೆಡ್ ಮೋರ್ ಆರ್ ಲೆಸ್. ಇನ್ನೊಂದು 20 ರಿಕವರ್ ಆಗಿರ್ಬೋದು. ಇನ್ನು ಉಳಿದಿದ್ದು 160 ಫಿಲ್ಮ್ಸ್ ಹ್ಯಾವ್ ಲಾಸ್ಟ್ ದರ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ದ್ಯಾಟ್ಸ್ ಅ ಫ್ಯಾಕ್ಟ್. ಆ್ಯಂಡ್ ವೈ ಆರ್ ದೇ ಇನ್ವೆಸ್ಟಿಂಗ್? ಈವನ್ ಐ ಆಮ್ ಆಸ್ಕಿಂಗ್ ವೈ ಆರ್ ಪೀಪಲ್ ಇನ್ವೆಸ್ಟಿಂಗ್ ಮನಿ, ರೈಟ್? ಆವಾಗಲೇ ಹೇಳಿದ್ನಲ್ಲ, ಫಾರ್ ಇಲ್ಲಾಜಿಕಲ್ ರೀಸನ್ಸ್ ಫಿಲ್ಮ್ ಗೆಟ್ಸ್ ಮೇಡ್, ಫಾರ್ ದಿಸ್ ರೀಸನ್ ಫಿಲ್ಮ್ ಮನಿ ಕೀಪ್ಸ್ ಕಮಿಂಗ್ ಇನ್. ನಾನೇ ನಮ್ಮ ಆಫೀಸಲ್ಲಿ, ಬಿಕಾಸ್ ವಿ ಹ್ಯಾವ್ ಅ ಸ್ಟುಡಿಯೋ ನಾವು, ಆ್ಯಂಡ್ ನಾವು ಹೇಗೆ ಒಂದು ಮೊಟ್ಟೆ ಕಥೆನ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡಿದ್ವಿ, ಐ ಕೀಪ್ ಗೆಟಿಂಗ್ ದೀಸ್ ಫಿಲ್ಮ್ ಲಿಂಕ್ಸ್ ಮಾಡಿ. ನಮ್ಮ ಆಫೀಸಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ನೋಡೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿರುತ್ತೆ ಒಂದಿಷ್ಟು ಸಿನಿಮಾಗಳು. ಆ್ಯಂಡ್ ವಿ ನೋ ದಟ್ ದೇ ಹ್ಯಾವ್ ಸ್ಪೆಂಟ್ 1 crore, 2 crore, 3 crores. ಆ್ಯಂಡ್ ಐ ಹ್ಯಾವ್ ಸೀನ್ ರಿಲೀಸ್ ಆಗದೆ ಇರೋವಂಥ ಸಿನಿಮಾಗಳು ವಿಚ್ ವರ್ ಆಫ್ ವರ್ತ್ 25 to 30 crores ದಟ್ ವಿ ನ್ಯೂ ವಿಲ್ ನಾಟ್ ಮೇಕ್ ಅ ರುಪಿ ಔಟ್ ಆಫ್ ಇಟ್. ಆ್ಯಂಡ್ ದಟ್ಸ್ ದ ಫ್ಯಾಕ್ಟ್. ಸೊ ಆವಾಗಲೇ ಹೇಳ್ದಂಗೆ ಮಿಸ್ಇನ್ಫಾರ್ಮ್ಡ್ ಟು ಬಿಕಮ್ ಫೇಮಸ್, ಆ ರೀಸನ್ಸ್ಗೆ ಇಷ್ಟು ದುಡ್ಡು ಇನ್ವೆಸ್ಟ್ ಆಗ್ತಾ ಬಂದಿದೆ. ಈಗ ಕೊರೋನಾ ಬಂದಿದೆಯಲ್ಲ, ಇದಾದಮೇಲೆ ಏನಾಗುತ್ತೆ, ಇಸ್ ಅ ವೆರಿ ಟ್ರಿಕಿ ಪ್ರಾಸೆಸ್. ಐ ಮೀನ್ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಒಂದು ಥಿಯೇಟರ್ ಇನ್ಕಮ್ ಏನು ಮೊದಲನೇ ಸ್ಟ್ರಾಂಗ್ ಪಿಲ್ಲರ್ ಇತ್ತು, ದಟ್ ಈಸ್ ನಾಟ್ ಡಿಪೆಂಡಬಲ್ ಎನಿಮೋರ್. ಐ ಡೋಂಟ್ ನೋ ವೆನ್ ಯು ವಿಲ್ ಗೋ ಟು ದ ಥಿಯೇಟರ್, ಐ ಡೋಂಟ್ ನೋ ವೆನ್ ಐ ವಿಲ್ ಗೋ ಟು ದ ಥಿಯೇಟರ್, ರೈಟ್? ಸೊ ಯು ಕ್ಯಾನ್ ಇಮ್ಯಾಜಿನ್ ಯಾರ್ಯಾರು ಸಿನಿಮಾ ಥಿಯೇಟ್ರಲ್ಲಿ ಹಾಕ್ತಾರೆ, ಐ ಡೋಂಟ್ ನೋ ಹೌ ಮಚ್ ದೇ ವಿಲ್ ಅರ್ನ್ ಫ್ರಮ್ ದ ಥಿಯೇಟರ್. ಟಿ ವಿ ಚಾನಲ್ಸ್ ಆ್ಯಂಡ್ OTT ಈಗ ಫ್ಲಡೆಡ್ ಕಂಪ್ಲೀಟ್ಲಿ. ಏನೇನು ಇಷ್ಟು ದಿನ ಕಾಂಟೆಂಟ್ ರೆಡಿ ಇತ್ತು ಅದೆಲ್ಲ ಅಲ್ಲಿಗೆ ತೊಗೊಂಡೋಗಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ನಮ್ಮ ಫಿಲ್ಮ್ ತೊಗೊಳ್ಳಿ ಅಂತ. ಆಸ್ ಅ ಪ್ರೊಡ್ಯೂಸರ್ ಐ ವುಡ್ ಹ್ಯಾವ್ ಡನ್ ದ ಸೇಮ್ ಥಿಂಗ್. ಈಗ ಅವ್ರಿಗೆ ಅಷ್ಟೊಂದು ಸಪ್ಲೈ ಇರೋದ್ರಿಂದ ವ್ಯಾಲ್ಯೂಯೇಷನ್ ವಿಲ್ ಡ್ರಾಪ್. ಸಿಂಪಲ್ ಎಕನಾಮಿಕ್ಸ್, ರೈಟ್? ಅವ್ರಿಗೆ ಒಂದು ಸಿನಿಮಾ ಬಡ್ಜೆಟ್ ಇತ್ತು, ಈಗ 10 ಸಿನಿಮಾ ಬಂದಿದೆ. ನಾವು ದೇ ವಿಲ್ ಚೂಸ್ ಅರ್ಧ ರೇಟಲ್ಲಿ ಯಾರು ಬರ್ತಾರೆ ಅಂತ. ಆ್ಯಂಡ್ ಬಿಕಾಸ್ ಪ್ರೊಡ್ಯೂಸರ್ ಇಸ್ ಡೆಸ್ಪರೇಟ್, ಹೂ ಎವರ್ ಅಗ್ರೀಸ್ ವಿಲ್ ಗೆಟ್ ದಟ್ ಮನಿ ಅಷ್ಟೇ.
ಕಾಂಟೆಂಟ್ ಫಿಲ್ಮ್ಸ್ನ ನೀವು ಇಲ್ಲಿ ಈಗ ಯಾರ್ಯಾರು ಪ್ರೊಡ್ಯೂಸ್ ಮಾಡಿರ್ತಾರೆ ಅವ್ರು ತುಂಬ ಕಡಿಮೆ ದುಡ್ಡಲ್ಲಿ ಮಾರ್ಕೋಬೇಕಾಗತ್ತೆ ಅಥವಾ ಹಾಗೆ ಕೊಟ್ಬಿಡ್ಬೇಕಾಗತ್ತೆ ಆ್ಯಂಡ್ ದೇ ಲೂಸ್ ಬಿಗ್ ಟೈಮ್ ಬಿಕಾಸ್ ಆಫ್ ದಿಸ್ ಸಿನಾರಿಯೋ ಆ್ಯಂಡ್ ಬಿಕಾಸ್ ಅವ್ರಿಗೆ ಥಿಯೇಟ್ರಿಕಲ್ ಸಪೋರ್ಟ್ ಸಿಗೋಲ್ಲ, ತುಂಬ ಫ್ಲಡೆಡ್ ಮಾರ್ಕೆಟ್ ಆಗಿದೆ. ಸೊ ದಿಸ್ ಇಸ್ ಐ ಆಮ್ ಶ್ಯೂರ್ ಎಕನಾಮಿಕ್ಸ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ನ್ಯೂ ಇನ್ವೆಸ್ಟರ್ಸ್ ಇದೆಲ್ಲ ನೋಡಿ ಇಮಿಡಿಯೇಟ್ಲಿ ಮುಂದೆ ಬರೋದು ಇಲ್ಲ, ಪ್ಲಸ್ ಅವ್ರ ಹತ್ರನೂ ದುಡ್ಡು ಇಲ್ಲದೆ ಇರ್ಬೋದು ಈಗ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ದಿಸ್ ಇಸ್ ದ ಪೋಸ್ಟ್ ಕೊರೋನಾ ಸಿನಾರಿಯೋ. ನೆಕ್ಸ್ಟ್ ಚಾಪ್ಟರಲ್ಲಿ ಇದು ಈಗ ಪ್ರಾಪರ್ ಫಂಡಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಚಾಪ್ಟರಲ್ಲಿ ಲೆಟ್ಸ್ ಟಾಕ್ ಅಬೌಟ್ ಆಲ್ಟರ್ನೇಟಿವ್ ಫಂಡಿಂಗ್. ಅಲ್ಲಿ ಏನೇನು ಆಗ್ಬೋದು ಆ್ಯಂಡ್ ವಾಟ್ ಆರ್ ದ ಪ್ರೋಸ್ ಆ್ಯಂಡ್ ಕಾನ್ಸ್. ಥ್ಯಾಂಕ್ ಯು.